ಇದು ಬೆಳಗಾವಿ ಲೋಕಸಭೆಯಲ್ಲಿ ನಡೀತಾ ಇರುವಂತಹ ಪಂಚಮಸಾಲಿ ಪಾಲಿಟಿಕ್ಸ್. ಇದರ ಜೊತೆಗೆ ಈಗ ಕಲಬುರಗಿ ಬಳಿಕ ರಾಯಚೂರು ಬಿಜೆಪಿಯಲ್ಲಿ ಏನಾಗ್ತಾ ಇದೆ? ಬಿಜೆಪಿ ಅಭ್ಯರ್ಥಿಗೆ ಟೆನ್ಷನ್ ಶುರುವಾಗಿದೆ. ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ಗೆ ಆತಂಕ ಶುರುವಾಗಿದೆ. ಜೆಡಿಎಸ್ ಮುಖಂಡರ ನಡೆ ಏನಿದೆ ಅದು ಬಿಜೆಪಿಗೆ ಈಗ ತಲೆನೋವಾಗಿದೆ. ಬಿಜೆಪಿ ಅಭ್ಯರ್ಥಿ ರಾಜಾ ಅಮರೇಶ್ವರ್ಗೆ ಬಹಳ ದೊಡ್ಡ ಟೆನ್ಷನ್ ಕೊಡ್ತಾ ಇದೆ ಜೆಡಿಎಸ್ ಮುಖಂಡರ ನಡೆ. ಶಾಸಕ ಕಂದಕೂರ್ ಜೊತೆ ಜೆಡಿಎಸ್ ಮುಖಂಡರು ಸಭೆ ನಡೆಸಿದ್ದಾರೆ. ಯಾದಗಿರಿ ಜಿಲ್ಲೆಯ ಜೆಡಿಎಸ್ ಮಾಜಿ ಸಚಿವರು ಮಾಜಿ ಶಾಸಕರು ಸಭೆ ನಡೆಸಿದ್ದಾರೆ. ಶಾಸಕ ಶರಣಗೌಡ ಕಂದಕೂರ್ ನಿವಾಸದಲ್ಲಿ ನಡೆದಂತ ಮೀಟಿಂಗ್ ಇದು. ಬಿಜೆಪಿ ಪರ ಪ್ರಚಾರವನ್ನ ಮಾಡ್ತಾ ಇಲ್ಲ ಜೆಡಿಎಸ್ ನಾಯಕರು. ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಪರ ಜೆಡಿಎಸ್ ನಿಲ್ಲುತ್ತಾ ಇಲ್ಲ. ಬಿಜೆಪಿ ಪರ ಪ್ರಚಾರಕ್ಕೆ ರಾಜಾ ಅಮರೇಶ್ವರ್ ನಾಯಕ್ ಮನವಿ ಮಾಡಿದ್ದಾರೆ. ಬಿಜೆಪಿ ಪರ ಪ್ರಚಾರವನ್ನ ಜೆಡಿಎಸ್ ನಾಯಕರು ಮಾಡ್ತಾ ಇಲ್ಲ. ಅಭ್ಯರ್ಥಿ ರಾಜಾ ಅಮರೇಶ್ವರ್ ನಾಯಕ್ ಪರ ಜೆಡಿಎಸ್ ನಿಲ್ಲುತ್ತಾ ಇಲ್ಲ. ಇದು ಅಭ್ಯರ್ಥಿಗೆ ಬಹಳ ದೊಡ್ಡ ಟೆನ್ಷನ್ ಆಗಿದೆ. ಇನ್ನೂ ಕೂಡ ಪ್ರಚಾರವನ್ನ ನಡೆಸಿಲ್ಲ, ಮನವಿ ಕೂಡ ಮಾಡಿದ್ದಾರೆ ಅಲ್ಲಿನ ಬಿಜೆಪಿ ಅಭ್ಯರ್ಥಿ. ಆದರೆ ಅವರ ಮನವಿಗೆ ಸೊಪ್ಪು ಹಾಕ್ತಾ ಇಲ್ಲ ಜೆಡಿಎಸ್ ಮುಖಂಡರು. ಸಭೆ ನಡೆಸಿದ್ದಾರೆ, ಆದರೆ ಇನ್ನೂ ಕೂಡ ಬೆಂಬಲದ ಬಗ್ಗೆ ಅಥವಾ ಪ್ರಚಾರ ನಡೆಸೋದರ ಬಗ್ಗೆ ಯಾವುದೇ ಸ್ಪಷ್ಟತೆ ಕೊಟ್ಟಿಲ್ಲ. ಇದು ಮೈತ್ರಿ ಅಭ್ಯರ್ಥಿಗೆ ಟೆನ್ಷನ್ ತಂದಿಟ್ಟಿದೆ. ಕಲಬುರಗಿ ರಾಯಚೂರಲ್ಲಿ ಮೈತ್ರಿ ಅಭ್ಯರ್ಥಿಗೆ ಶುರುವಾಗಿರುವಂತಹ ಟೆನ್ಷನ್ ಇದು. ಏನೇ ಸಮನ್ವಯತೆ ಅಂತ ಇಲ್ಲಿ ಸಭೆ ಮೇಲೆ ಸಭೆ ಮಾಡಿದ್ರೂ ಕೂಡ ಕೆಲವೊಂದು ಭಾಗಗಳಲ್ಲಿ ಇನ್ನೂ ಸಹ ಮೈತ್ರಿಯಲ್ಲಿ ಸಮನ್ವಯ ಕಂಡು ಬರ್ತಾ ಇಲ್ಲ. ಬಿಜೆಪಿ ಅಭ್ಯರ್ಥಿ ಮನವಿ ಮಾಡಿದ ನಂತರವೂ ಕೂಡ ಜೆಡಿಎಸ್ ಅದಕ್ಕೆ ಕಿವಿಗೊಡ್ತಾ ಇಲ್ಲ. ಕಂದಕೂರ್ ಜೊತೆ ಜೆಡಿಎಸ್ ನಡೆಸಿದಂತಹ ಸಭೆ, ಆದರೆ ಇದುವರೆಗೂ ಪ್ರಚಾರದ ಕಣಕ್ಕಿಳಿದಿಲ್ಲ, ಬೆಂಬಲ ವ್ಯಕ್ತಪಡಿಸಿಲ್ಲ. ಇದು ಬಿಜೆಪಿ ಅಭ್ಯರ್ಥಿಗೆ ಬಹಳ ದೊಡ್ಡ ತಲೆನೋವಾಗಿದೆ. ಜೆಡಿಎಸ್ ಮುಖಂಡರ ನಡೆಯೇ ಈಗ ಬಹಳ ದೊಡ್ಡ ಟೆನ್ಷನ್ಗೆ ಕಾರಣ ಆಗಿದೆ ರಾಜಾ ಅಮರೇಶ್ವರ್ ನಾಯಕ್. ಇನ್ನು ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್. ಇದೀಗ ನಮ್ಮ ಜೊತೆ ಸಂಪರ್ಕದ ಪರಶುರಾಮ. ನಾವು ಗಮನಿಸ್ತಾ ಇದ್ದೀವಿ, ಬಿಜೆಪಿಗೆ ಕೆಲವೊಂದಿಷ್ಟು ಕ್ಷೇತ್ರಗಳು ಒಂದು ರೀತಿ ಕಗ್ಗಂಟಾಗಿತ್ತು. ಯಾಕಂತಂದ್ರೆ ಮೈತ್ರಿ ಪಾಳಯದಿಂದ ಸಹಕಾರವೇ ಸಿಗ್ತಾ ಇರಲಿಲ್ಲ. ಅದರಲ್ಲಿ ಮಂಡ್ಯ ಹಾಸನದಲ್ಲಿ ನಾವು ನೋಡಿದ್ವಿ, ಪ್ರೀತಮ್ ಗೌಡ ಪ್ರಜ್ವಲ್ ಅವ್ರಿಗೆ ಸಾಥ್ ಕೊಡ್ತಾ ಇರಲಿಲ್ಲ, ಪ್ರಚಾರಕ್ಕೆ ಹೋಗ್ತಿರ್ಲಿಲ್ಲ. ಆದರೆ ನಿನ್ನೆ ಎಲ್ಲವೂ ಕೂಡ ಕ್ಲಿಯರ್ ಆಯಿತು. ಆದರೆ ಈಗ ಕಲಬುರಗಿ ರಾಯಚೂರಿನಲ್ಲಿ ಕೂಡ ಪರಿಸ್ಥಿತಿ ಭಿನ್ನವಾಗೇನಿಲ್ಲ. ಅಲ್ಲಿ ಜೆಡಿಎಸ್ ನಾಯಕರಿಂದ ಸಪೋರ್ಟ್ ಸಿಗ್ತಾ ಇಲ್ಲ. ಏನಾಗ್ತಾ ಇದೆ ಕ್ಷೇತ್ರದಲ್ಲಿ? ಅವರ ಮುನಿಸಿ ಯಾಕೆ? ಏನು ಕಲಬುರಗಿ ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ನಾಯಕರು 2 ದಿನದಿಂದ ಅಷ್ಟೇ ಕೂಡ ಏನು ಶಾಸಕ ಶರಣಗೌಡ ಕಂದಕೂರ್ ಅವರ ನಿವಾಸದಲ್ಲಿ ಸಭೆಯನ್ನು ಮಾಡಿದ್ರು. ಆ ಒಂದು ಸಭೆಯಲ್ಲಿ ಮೈತ್ರಿ ಧರ್ಮ ಸರಿಯಾಗಿ ಪಾಲನೆ ಆಗ್ತಾ ಇಲ್ಲ, ಹಾಗಾಗಿ ನಾವು ನಮ್ಮದೇ ಆಗಿರ್ತಕ್ಕಂಥ ತೀರ್ಮಾನವನ್ನು ನಮ್ಮ ನಾಯಕರಾಗಿರ್ತಕ್ಕಂಥ ಮಾಜಿ ಸಿಎಂ ಕುಮಾರಸ್ವಾಮಿ ಅವರಿಗೆ ತಿಳಿಸ್ತೀವಿ ಎಂಬ ರೀತಿಯಲ್ಲಿ ಮಾತುಕತೆಯನ್ನು ಕೂಡ ನಡೆದಿತ್ತು. ನಿನ್ನೆ ಅಷ್ಟೇ ಕೂಡ ಏನು ಯಾದಗಿರಿ ಜಿಲ್ಲೆಯ ಜೆಡಿಎಸ್ ಮುಖಂಡರ ಸಭೆ ಕೂಡ ಮಾಡಿರ್ತಕ್ಕಂಥದ್ದು, ಅದು ಕೂಡ ಶರಣಗೌಡ ಕಂದಕೂರ್ ಅವರ ನಿವಾಸದಲ್ಲಿ. ಅಂದ್ರೆ ಯಾದಗಿರಿಯಲ್ಲಿ 2023 ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿ ಸೋತಿದಂತಹ ಮಾಜಿ ಸಚಿವರಾಗಿರ್ತಕ್ಕಂತಹ ಡಾಕ್ಟರ್ ಎ ಬಿ ಮಲಕ್ ರೆಡ್ಡಿ ಮತ್ತು ಶಹಾಪುರದಿಂದ ಜೆಡಿಎಸ್ ಅಭ್ಯರ್ಥಿಯಾಗಿ ಸೋತಿರ್ತಕ್ಕಂತಹ ಗುರುಪಾಟ್ಲಿ ಶಿರ್ವಾಳ ಹಾಗೂ ಶ್ರೀನಿವಾಸ್ ರೆಡ್ಡಿ ಕಂದಕೂರು, ಇವೆಲ್ಲ ನಾಯಕರುಗಳು ಕೂಡ ಮಾತುಕತೆಗಳು ಕೂಡ ಆಡಿರ್ತಕ್ಕಂಥ. ಅಂದ್ರೆ 2 ದಿನದಿಂದ ಅಷ್ಟೇ ಏನೋ ರಾಯಚೂರು ಬಿಜೆಪಿ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜಾ ಅಮರೇಶ್ವರ್ ನಾಯಕ್ ಅವರು ಅವರ ಶರಣಗೌಡ ಕಂದಕೂರ್ ಅವರನ್ನ ಭೇಟಿಯಾಗಿ ಮೈತ್ರಿ ಧರ್ಮ ಪಾಲನೆ ಮಾಡಿ ನಮಗೆ ಬೆಂಬಲಿಸುವಂತೆ ಮನವಿಯನ್ನು ಕೂಡ ಮಾಡಿದ್ರು. ಆದ್ರೆ ಅದಕ್ಕೆ ಶಾಸಕ ಕಂದಕೂರ್ ಅವರು ಕೂಡ ಸಕಾರಾತ್ಮಕ ಸ್ಪಂದಿಸಿರ್ಲಿಲ್ಲ. ನಮ್ಮ ಪಕ್ಷದ ಮುಖಂಡರ ಸಭೆಯನ್ನು ಮಾಡ್ತೀವಿ, ನಮ್ಮ ನಿರ್ಧಾರವನ್ನು ನಮ್ಮ ನಾಯಕರಿಗೆ ತಿಳಿಸುವ ಮೂಲಕವಾಗಿ ನಾವು ಮೈತ್ರಿಯನ್ನು ಬೆಂಬಲಿಸಬೇಕು ಅಥವಾ ತಟಸ್ಥ ಆಗಿರ್ಬೇಕು ಎಂಬ ನಿಟ್ಟಿನಲ್ಲಿ ಕೂಡ ಈಗಾಗಲೇ ಭರವಸೆಯನ್ನು ಕೊಟ್ಟಿದ್ರು. ಆದ್ರೆ ಈಗ ಅದಕ್ಕೆ ಕೂಡ ಶಾಸಕ ಶರಣಗೌಡ ಕಂದಕೂರ್ ಟೀಮು ಈಗ ಯಾವುದೇ ನಿರ್ಧಾರವನ್ನು ಪ್ರಕಟಿಸಿಲ್ಲ. ಇಲ್ಲಿವರೆಗೂ ಕೂಡ ಯಾವುದೇ ಪ್ರಚಾರ ಸಭೆಯಲ್ಲಿ ಕೂಡ ಭಾಗವಹಿಸಿಲ್ಲ. ಯಾವುದೇ ರೀತಿಯಿಂದ ಕಲಬುರಗಿ ಮತ್ತು ರಾಯಚೂರು ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಮುಖಂಡರ ಒಂದು ಸೈಲೆಂಟ್ ಗೇಮ್ ಆಡ್ತಾ ಇರುವಂತದ್ದು. ಈ ಒಂದು ಸೈಲೆಂಟ್ ಗೇಮ್ ಯಾವ ರೀತಿ ಆಗಿರ್ತಕ್ಕಂಥ ತಿರುವು ಪಡೆಯುತ್ತೆ, ಅವರು ಮೈತ್ರಿ ಧರ್ಮವನ್ನು ಪಾಲನೆ ಮಾಡ್ತಾರ ಅಥವಾ ತಟಸ್ಥ ಆಗಿರ್ತಾರೆ ಎಂಬುದು ಕೂಡ 2-3 ದಿನಗಳಲ್ಲಿ ಕುಮಾರಸ್ವಾಮಿ ಅವರನ್ನು ಭೇಟಿಯಾಗಿ ತಮ್ಮದೇ ಆಗಿರ್ತಕ್ಕಂಥ ನಿರ್ಧಾರವನ್ನು ಪ್ರಕಟಿಸಲಿದ್ದಾರೆ. ವೀಣಾ, ಥ್ಯಾಂಕ್ ಯು ಪರಶುರಾಮ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.